ಸಹಕಾರ ಅನ್ನೋದು ಅದರ ಹುಟ್ಟು ಚಳುವಳಿಯ ಮೂಲಕ ಪ್ರಾರಂಭ ಆಯಿತು. ಕ್ರಿಸ್ತಶಕ 5 ಮತ್ತು 6ನೇ ಶತಮಾನದಲ್ಲಿ ಬುದ್ಧನ ಕಾಲದಲ್ಲಿ ಸಹಕಾರ ಸಂಘ ಇರಲಿಲ್ಲ, ಆದರೆ ಬೌದ್ಧ ಭಿಕ್ಕುಗಳ ಸಂಘ ಇತ್ತು. ಅವರು ಪರಸ್ಪರ ಸಹಕಾರದಿಂದ ವ್ಯಕ್ತಿ ವಿಕಾಸನದ ಮೂಲಕ ಮತ್ತು ವ್ಯಕ್ತಿ ಗೌರವದ ಮೂಲಕ, ಕರುಣೆಯ ಮೂಲಕ ಮತ್ತು ಸಹಕಾರ ಭರಿತವಾದಂಥ ಜೀವನಕ್ಕೆ ಪ್ರೇರಣೆಯಾಗಿತ್ತು. 12ನೇ ಶತಮಾನದಲ್ಲಿ ಬಸವಣ್ಣವರು ದಾಸೋಹ ಕಲ್ಪನೆಯ ಮೂಲಕ ಅನುಭವ ಮಂಟಪದಲ್ಲಿ ಅದು ಒಂದು ವಚನ ಸಾಹಿತ್ಯದ ಧಾರ್ಮಿಕ ಚಳುವಳಿ ಆಗದೇ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳ ಮೂಲಕ ಸುಖಿ ರಾಜ್ಯದ ಪರಿಕಲ್ಪನೆಯ ಒಂದು ಸಹಕಾರದ ತತ್ವವನ್ನು ಹೊಂದಿದ್ದಂಥ ಒಂದು ದೊಡ್ಡ ಚರಿತ್ರಾರ್ಹವಾದಂಥ ಸಂಗತಿ. ಭಾರತ ದೇಶದಲ್ಲಿ 2004ನೇ ಇಸ್ವಿನಲ್ಲಿ ಸಹಕಾರ ಚಳುವಳಿ ಪ್ರಾರಂಭ ಆಯಿತು. ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳುವಳಿ ಮತ್ತು ಸ್ವದೇಶಿ ಚಳುವಳಿಗಳು ಅದು ಪ್ರಾರಂಭ ಆಯಿತು. ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ, ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸ್ವಾವಲಂಬನೆಯ ಮೂಲಕ ಅವರು ಸಮಾಜದ ನಿರ್ಮಾಣವನ್ನು ಮಾಡಿ ಸ್ವಾವಲಂಬಿ ಜೀವನಕ್ಕೆ ಪ್ರೇರಣಾ ಶಕ್ತಿಗಳಾಗಿ ಇದ್ದಾರೆ. ಇವೆಲ್ಲವೂ ಚರಿತ್ರವಾದಂಥ ಘಟನಾವಳಿಗಳು ಚಳುವಳಿಯ ಮೂಲಕ ಇವತ್ತು 1905ನೇ ಇಸ್ವಿನಲ್ಲಿ ಕರ್ನಾಟಕದಲ್ಲಿ ಗದಗಿನ ಕಡಗಿನಾಳ ಗ್ರಾಮದಲ್ಲಿ ಸಿದ್ದನಗೌಡರು ಪ್ರಾರಂಭ ಮಾಡಿದಂಥ ಮೊದಲನೇ ಸಹಕಾರ ಪರಿಷತ್ತು ಸಂಸ್ಥೆ ಭಾರತದಲ್ಲಿ 2004ರಲ್ಲಿ ಶುರುವಾಯಿತು. 1904ರಲ್ಲಿ ಕರ್ನಾಟಕದಲ್ಲಿ 1955ರಲ್ಲಿ ಮೊದಲನೇ ಸಂಘ ಸ್ಥಾಪನೆ ಆಯಿತು. ಕರ್ನಾಟಕದಲ್ಲಿ ಸುಮಾರು 47,000 ಸಹಕಾರ ಸಂಘಗಳಿದ್ದಾವೆ. ಸಹಕಾರ ಅಂದರೆ ಏನು? ಗಾಂಧೀಜಿಯವರು ಜಮೀನು ರೈತರ ಹತ್ರ ಇದ್ದು ಪರಸ್ಪರ ಸಹಕಾರ ಮನೋಭಾವನೆಯಿಂದ ಸ್ವರಾಜ್ಯದ ಮತ್ತು ಸ್ವಾವಲಂಬನೆಯ ಪರಿಕಲ್ಪನೆಯನ್ನು ಮಾಡಿ ಆರ್ಥಿಕವಾಗಿ ಸದೃಢವಾಗಬೇಕು ಅಂತ ಬಯಸಿದ್ರು. ಗ್ರಾಮೀಣ ಬದುಕಿನಲ್ಲಿ ಸ್ವಾವಲಂಬನೆಯನ್ನು ಕಾಣಬೇಕು ಅಂತ ಅವರು ಬಯಸಿದ್ರು. ಮತ್ತು ಅಧಿಕಾರದ ವಿಕೇಂದ್ರೀಕರಣದ ವ್ಯವಸ್ಥೆಯ ಮೂಲಕ ಪ್ರತಿಯೊಂದು ಗ್ರಾಮನೂ ಕೂಡ ಒಂದು ಸರ್ಕಾರವಾಗಿ ಕೆಲಸ ಮಾಡಬೇಕು ಅಂತ ಬಯಸಿದ್ರು. ಅದಕ್ಕೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಪಂಚಾಯಿತಿ ಸಂಸ್ಥೆಗಳನ್ನು ರಾಜ್ಯಾಂಗಬದ್ಧ ಸಂಸ್ಥೆಗಳನ್ನಾಗಿ ಪರಿವರ್ತನೆ ಮಾಡಿದ್ರು. 73, 74ನೇ ಕಾಯ್ದೆಗಳಿಗೆ ತಿದ್ದುಪಡಿ ತರುವುದರ ಮುಖಾಂತರ. ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ 1997ನೇ ತಿದ್ದುಪಡಿ ತಂದು 2011ರಲ್ಲಿ ಸಹಕಾರ ಸಂಸ್ಥೆಗಳನ್ನು ರಾಜ್ಯಾಂಗಬದ್ಧವಾದಂಥ ಸಂಸ್ಥೆಗಳನ್ನಾಗಿ ಪರಿವರ್ತನೆ ಮಾಡಿ ರಾಜ್ಯಾಂಗಬದ್ಧವಾದಂಥ ಹಕ್ಕನ್ನು, ಸಹಕಾರಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಡ್ತಕ್ಕಂಥ ಐತಿಹಾಸಿಕವಾದಂಥ ತೀರ್ಮಾನವನ್ನು 97 ಸಂವಿಧಾನದ 97ನೇ ತಿದ್ದುಪಡಿಯ ಮೂಲಕ 2011ನೇ ಇಸ್ವಿನಲ್ಲಿ ತಂದು ಇವತ್ತು ಸಹಕಾರ ಸಂಘಗಳ ಕಾರ್ಯನಿರ್ವಹಣೆ, ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಮಾಡ್ತಾ ಬಂದು ಇವತ್ತು ಸಹಕಾರ ಚಳುವಳಿನಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾವಲಂಬನೆಗೆ ಬದುಕೆ ಬೇಕಾದಂಥ ಒಂದು ಆಡಳಿತಾತ್ಮಕ ನಿರ್ಧಾರಗಳನ್ನು ಮಾಡುವಲ್ಲಿ ಹಿಂದುಳಿದವರು ಮತ್ತು SC ST ಸಮುದಾಯಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸ್ವತಃ ಸಿದ್ದರಾಮಯ್ಯನವರು ಆಸಕ್ತಿಯನ್ನು ವಹಿಸಿ ರಾಜಣ್ಣನವರಿಗೆ ಸೂಚನೆಯನ್ನು ಕೊಟ್ಟು ಪಂಚಾಯತ್ ಮಾದರಿಯಲ್ಲೇ ಸದಸ್ಯರಿಗೆ ಮೀಸಲಾತಿ SC ST ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ, ಸಂಘಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಮೀಸಲಾತಿಯನ್ನು ಕೊಡುವಂಥ ಐತಿಹಾಸಿಕ ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು, ರಾಜ್ಯಾಂಗಬದ್ಧವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ರೈತರಿಗೆ ಬಡ್ಡಿ ರಹಿತವಾದಂಥ 3 ಲಕ್ಷ ರೂಪಾಯಿನ ಸಾಲವನ್ನು ಕೊಡುವಂಥ ತೀರ್ಮಾನಗಳು, 10,000 ರೂಪಾಯಿನ ಸಾಲ ಮನ್ನಾ ಮಾಡಿದಂಥವು ಮತ್ತು ಶಕ್ತಿ ಸಂಘಗಳಿಗೆ ಆರ್ಥಿಕ ಸ್ವಾವಲಂಬನೆಗೆ 2 ಲಕ್ಷ ರೂಪಾಯಿನ ಸುತ್ತು ನಿಧಿಯನ್ನು ಕೊಡ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳ ಮೂಲಕ ಪ್ರತಿ ಜೀವನವು ಸ್ವಾವಲಂಬನೆ ಆಗಿರಬೇಕು, ಸಹಕಾರ ಇರಬೇಕು. ಪರಸ್ಪರ ಸೌಹಾರ್ದಯುತವಾಗಿ ಕೆಲಸ ಮಾಡಬೇಕಾದ್ರೆ ನಮ್ಮ ಸ್ವಾತಂತ್ರ್ಯದ ಉದ್ದೇಶಗಳನ್ನು, ರಾಜ್ಯಾಂಗದ ಆಶಯಗಳನ್ನು ಗಮನದಲ್ಲಿಟ್ಟು ಕೆಲಸ ಮಾಡಬೇಕು ಅಂತಂಥದ್ದು ಬ್ರಿಟಿಷ್ ಸರ್ಕಾರ
ಈ ಒಂದು ಸಹಕಾರ ಚಳುವಳಿಗೆ ವ್ಯಾಪಕವಾದಂಥ ಬೆಂಬಲವನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಇವತ್ತು ಬೃಹದಾಕಾರದಲ್ಲಿ ಬೆಳೆದು 72ನೇ ವರ್ಷದ ಸಪ್ತಾಹವನ್ನು ಆಚರಣೆ ಮಾಡ್ತಿದ್ದೇವೆ. ಇನ್ನೂ ಹೆಚ್ಚು ಫಲಪ್ರದವಾಗಬೇಕಂದ್ರೆ ಗ್ರಾಮದಲ್ಲಿ ಸ್ವರಾಜ್ಯದಿಂದ ಕೂಡಿದಂಥ ಸ್ವಾವಲಂಬನ ಬದುಕಿಗೆ ನಮ್ಮ ಎಲ್ಲ ಕನಸುಗಳು, ನಮ್ಮ ಎಲ್ಲ ನಿರ್ಧಾರಗಳು, ರಾಜ್ಯಾಂಗಬದ್ಧವಾದಂಥ ಆಶೆಗಳು, ಸ್ವಾತಂತ್ರ್ಯದ ಹೋರಾಟದ ಉದ್ದೇಶಗಳು ಈಡೇರಿಸುವಂಥ ಕೆಲಸವನ್ನು ಮಾಡಲಿಕ್ಕೆ 2 ವರ್ಷ ಕಾಕತಾಳೀಯವಾಗಿ ಸಿದ್ದರಾಮಯ್ಯ ಎರಡೇ ಯಾವುದೇ ಸರ್ಕಾರ ತುಂಬಿರ್ತಕ್ಕಂಥದ್ದು ಇವತ್ತು. ಆದರೆ ಸಿದ್ದರಾಮಯ್ಯನವರು ಸದಾಕಾಲ ಸ್ವಾತಂತ್ರ್ಯದ ಉದ್ದೇಶಗಳನ್ನು, ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವಲ್ಲಿ ತನ್ನ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯಿಂದ ಎಂದೂ ನುಣುಚಿಕೊಳ್ಳದೇನೆ, ಯಾರ ಒತ್ತಡಕ್ಕೂ ಭಾಗಿಯಾಗದೇನೆ ಕೆಲಸ ಮಾಡ್ತಾ ಎಲ್ಲ ಜನರನ್ನು ಒಗ್ಗೂಡಿಸಿ ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಒಗ್ಗಟ್ಟಿನ ಕೂಡಿದ ಸಮಗ್ರ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ದೇಶದಲ್ಲಿ ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ, ಮುತ್ಸದ್ದಿಯಾಗಿ, ಉತ್ತಮ ಆಡಳಿತಗಾರರಾಗಿ, ಪ್ರಾಮಾಣಿಕ ರಾಜಕಾರಣಿಯಾಗಿ ನಮ್ಮ ಮುಂದೆ ಇರತಕ್ಕಂಥ ಅತ್ಯಂತ ಹೆಮ್ಮೆಯ ವಿಷಯ. ಅವರ ನಾಯಕತ್ವ, ಅವರ ಒಂದು ಮುಂದಾಲೋಚನೆ, ಮುತ್ಸದ್ದಿತನ ನಾಡಿನ ಅಭಿವೃದ್ಧಿಗೆ, ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಸಂವಿಧಾನದ ಆಶಯಗಳಿಗೆ ಅವರ ಅವಶ್ಯಕತೆ ಇದೆ. ಅವರ ನಾಯಕತ್ವ ಗಟ್ಟಿಯಾಗಬೇಕು. ಸಮಾಜಗಳು, ಸಮುದಾಯಗಳು ಒಗ್ಗಟ್ಟಾಗಿ ಪರಸ್ಪರ ಸಹಕಾರ ಭಾವನೆಯಿಂದ ಬೆಳೆದು ಸ್ವಾವಲಂಬನೆ ಜೀವನ ಕಡೆಗೆ ಹೆಜ್ಜೆ ಇಡುವಂತಾಗಲಿ ಅಂತ ಹೇಳಿ 72ನೇ ಸಹಕಾರ ಸಪ್ತಾಹದ ಅಂತಿಮ ಸಮಾವೇಶದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ, ಜಿಲ್ಲಾಡಳಿತಕ್ಕೆ, ಸಹಕಾರ ಕ್ಷೇತ್ರದ ಎಲ್ಲ ಅಧಿಕಾರಿ ಬಂಧುಗಳಿಗೆ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳಿ, ನನ್ನ ಮಾತನ್ನು ಕೇಳಿದ ತಮ್ಮಗಳಿಗೂ ವಂದನೆಗಳು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.